ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ಗಿರೀಶನ ನಮಸ್ಕಾರಗಳು. ಮಕ್ಕಳೇ, ಕಳೆದ ತರಗತಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ನಾವು ವಿಷಯವನ್ನು ಮಾಡ್ತಾ ಇದ್ವಿ. ಈ ಒಂದು ಅಧ್ಯಾಯದ 2ನೇ ಭಾಗ ರಾಷ್ಟ್ರೀಯ ಭಾವೈಕ್ಯತೆಯ 2ನೇ ಅಧ್ಯಾಯ ಅಂತಕ್ಕಂಥ ಒಂದು ವಿಷಯದಲ್ಲಿ ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಕೋಮು ಸೌಹಾರ್ದತೆ. ಮಕ್ಕಳೇ, ಕಳೆದ ಒಂದು ತರಗತಿಯಲ್ಲಿ ನೀವು ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ರಾಷ್ಟ್ರ ಧ್ವಜದ ಬಗ್ಗೆ ನೀವು ಅಧ್ಯಯನವನ್ನ ನಾವು ಮಾಡಿದ್ವಿ. ಗೊತ್ತಿದೆ ಮಕ್ಕಳು ನಿಮಗೆ. ರಾಷ್ಟ್ರ ಧ್ವಜವನ್ನ ಪಿಂಗಾಲಿ ವೆಂಕಯ್ಯನವರು, ಆಂಧ್ರ ಪ್ರದೇಶದವರು, ಮನಜಾತಕಮು ಅಂತಕ್ಕಂಥ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ, ಅಂದ್ರೆ ಅವರ ಒಂದು ಬರೆದಿರ್ತಕ್ಕಂಥ ಒಂದು ಬುಕ್ ಅಲ್ಲಿ 1916ರಲ್ಲಿ ರಚನೆ ಮಾಡಿದರು. ಆ ಒಂದು ರಾಷ್ಟ್ರಧ್ವಜ 3:2 ಇರಬೇಕು ಅಂತಕ್ಕಂಥ ಒಂದು ನಿಯಮ ಇತ್ತು. ಅಲ್ಲದೆ ಇದು ಜುಲೈ 22, 1947 ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ರಾಷ್ಟ್ರಧ್ವಜ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ. ಜುಲೈ 22, 1942 ರಾಷ್ಟ್ರಧ್ವಜ ಆಗಿ ಇದು ರಚನೆ ಆಯಿತು. ಇದು ಕೇಸರಿ, ಬಿಳಿ, ಹಸಿರು ಹೊಂದಿರತಕ್ಕಂತಹ 3 ಬಣ್ಣಗಳನ್ನು ಸೂಚಿಸತಕ್ಕಂಥ ಒಂದು ರಾಷ್ಟ್ರೀಯ ಸಂಕೇತ. ಕೇಸರಿ ನಮ್ಮ ದೇಶದ ತ್ಯಾಗ, ಶೌರ್ಯ ಮತ್ತು ಪರಾಕ್ರಮ, ಅಭಿಮಾನದ ಸಂಕೇತ ತೋರಿಸಿದರೆ, ಬಿಳಿ ಅಂತಕ್ಕಂಥದ್ದು ಶಾಂತಿ, ಸತ್ಯ, ಸಹನೆ, ಪರಿಶುದ್ಧತೆಯ ಒಂದು ಸಂಕೇತ. ಆ ಒಂದು ಬಿಳಿಯಲ್ಲಿ ಧರ್ಮಚಕ್ರ, ಅಶೋಕನ ಸಾರನಾಥದಲ್ಲಿರ್ತಕ್ಕಂತಹ ಧರ್ಮಚಕ್ರ, ಅದು ಕಡು ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥ ಧರ್ಮಚಕ್ರ. ಆ ಚಕ್ರದಲ್ಲಿ ಸ್ಪೋಕ್ 24 ಸ್ಪೋಕ್ಗಳನ್ನು ನಾವು ಕಾಣ್ತೀವಿ. ಆ 24 ಗೆರೆಗಳು ಯಾಕೆ ಇದಾವಪ್ಪ ಅಂದ್ರೆ, ದಿನದ 24 ಗಂಟೆಗಳನ್ನು ಸೂಚಿಸ್ತಕ್ಕಂತಹ ಒಂದು ಸಂಕೇತ. ಅದ್ರ ಕೆಳಗೆ ಬರ್ತಕ್ಕಂಥದ್ದು ಹಸಿರು. ನಮ್ಮ ದೇಶ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ನಮ್ಮ ದೇಶ ಸಮೃದ್ಧಿಯ ಸಂಕೇತಕ್ಕಾಗಿ ಪ್ರಾಮಾಣಿಕತೆಯ, ಚೈತನ್ಯದ ಚಿಲುಮೆಯಾಗಿರ್ತಕ್ಕಂಥ ಒಂದು ಸಂಕೇತದಿಂದ ನಾವು ಕೇಸರಿ, ಬಿಳಿ, ಹಸಿರನ್ನೇ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಒಂದು ನಮಗೆ ಕಂಡು ಬರ್ತಕ್ಕಂಥ ಒಂದು ಮಾಹಿತಿ. ನಿಮಗೆ ಗೊತ್ತಿರಲಿ, ಇದು ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜವನ್ನು ಹಾರಿಸುವ ಕ್ರಮ ಮತ್ತು ಇಳಿಸುವ ಕ್ರಮವನ್ನು ನಾವು ಕಳೆದ ಒಂದು ತರಗತಿಯಲ್ಲಿ ಹೇಳಿದ್ವಿ. ಅರ್ಥ ಆಯ್ತು ಅನ್ಕೊಂಡಿದ್ದೀವಿ. ಈಗ ಈ ವಿಷಯ ಬಂದ್ಬಿಟ್ಟು ನಾವು ಕೋಮು ಸೌಹಾರ್ದತೆ ಬಗ್ಗೆ ನಾವು ವಿಷಯವನ್ನು ಹೇಳಬೇಕಾಗ್ತದೆ. ಕೋಮು ಸೌಹಾರ್ದತೆ ಮಕ್ಕಳೇ, ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ದೇಶ ನಮ್ಮದು. ರಾಷ್ಟ್ರ, ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ನಾವು ವಿವಿಧತೆಯನ್ನು, ಏಕತೆಯನ್ನು ಕಾಣ್ತಕ್ಕಂಥ, ಭಾವೈಕ್ಯತೆಯಿಂದ ಕೂಡಿರ್ತಕ್ಕಂಥ ದೇಶ ನಮ್ಮದು. ನಮ್ಮ ದೇಶ ಭಾರತ ದೇಶ ಆಗಲೇ ಹೇಳಿದ ಹಾಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ, ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶ ಆಗಿದೆ. ನೋಡಿ, ನಾವು ಒಂದು ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದೊಂದು ಭಾಷೆ, ಉಡುಗೆ ತೊಡುಗೆಗಳನ್ನು ನಾವು ಕಾಣ್ತೀವಿ. ಆಚಾರ ವಿಚಾರ ಯಾವುದೇ ಎಲ್ಲವೂ ಸಮೇತ. ಹಾಗಾಗಿ ನಮ್ದು ವಿವಿಧತೆಯಿಂದ ಕೂಡಿದೆ, ಏಕತೆಯಾಗಿ ಕಾಣ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಹೊಂದಿದೆ. ವೈವಿಧ್ಯತೆಯಲ್ಲಿ ಏಕತೆ ಕಾಣಲು ನಮ್ಮ ಪ್ರಾಚೀನರು ಹಾಕಿಕೊಟ್ಟಂತಹ ದಾರಿ ಎಂದರೆ ಪ್ರತಿಯೊಂದು ಜೀವಾತ್ಮದಲ್ಲಿ ಪರಮಾತ್ಮನಿದ್ದಾನೆ ಅಂತಕ್ಕಂಥ ಬಲವಾದ ನಂಬಿಕೆ. ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಬಲವಾದ ನಂಬಿಕೆಪ್ಪ ಅಂತಂದ್ರೆ, ಜೀವಾತ್ಮದಲ್ಲಿ ಪರಮಾತ್ಮನಿದ್ದಾನೆ ಅಂತ. ಜೀವಾತ್ಮದಲ್ಲಿ ಪರಮಾತ್ಮನಿದ್ದಾನೆ ಹೇಗೆ ನೋಡಿ, ನಮ್ಮ ಹಿರಿಯರು ವಾರಕ್ಕೊಂದು ಟೈಮು ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಪರಿಕರಗಳನ್ನ ಮತ್ತು ಇದನ್ನ ತೊಳಿಬೇಕು ಅಂತ ಅಂದ್ಬಿಟ್ಟು ಅವತ್ತು, ಅಂದ್ರೆ
ಒಂದು ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡ್ಬೇಕಪ್ಪ, ವಾರ ಇವತ್ತು ಅಂತ ನೀವು ಹೇಳ್ತೀರಾ, ನಮ್ದು ವಾರ ಇವತ್ತು, ನಮ್ ಸೋಮವಾರ ಅಥವಾ ಶನಿವಾರ ಅಥವಾ ಗುರುವಾರ ಅಂತ ಈ ರೀತಿ ಹೇಳ್ತೀರಾ. ಯಾಕೆ ಅಂತಂದ್ರೆ ಅವತ್ತು ಹಿಂದಿನ ಕಾಲದಲ್ಲಿ ಏನಕ್ಕೆ ಮಾಡಾರಪ್ಪ ಅಂತಂದ್ರೆ, ಆ ದಿನನಾದ್ರೂ ಮನೆಯ ಎಲ್ಲ ವಸ್ತುಗಳನ್ನ ಅಥವಾ ಎಲ್ಲ ಸ್ಥಳವನ್ನ ಅಥವಾ ಅವರು ಸಮೇತ ಸ್ವಚ್ಛತೆಯಿಂದ ಕೂಡಿರ್ಲಿ. ಕಾರಣ ವಾರಕ್ಕೊಂತ ಪರಿಶುದ್ಧವಾಗಿರ್ಲಿ, ಆರೋಗ್ಯದಿಂದ ಕೂಡಿರ್ಲಿ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ನಾವು ಇವತ್ತು ಸಮೇತ ವಾರ ಇಲ್ಲ ದಿನನಿತ್ಯ ನಾವು ಮಾಡ್ಕೊಂಡು ಬರ್ತಕ್ಕಂಥದ್ದು. ಹೀಗೆ ಯಾಕೆ ಒಂದು ಜೀವ ಇದೆ, ಅವರಲ್ಲಿ ಪರಮಾತ್ಮನಿದ್ದಾನೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ. ಈ ವಿಷಯ ಅರಿತರೆ ನಮ್ಮಲ್ಲಿ ಅನೇಕ ಬದಲಾವಣೆಗಳು. ಆಗ ವೇಷ, ಭಾಷೆ, ಆಚಾರ, ವಿಚಾರ, ಆಹಾರ ಪದ್ಧತಿ ಇತ್ಯಾದಿ ಅಂಶಗಳು ಗಮನಿಸದೆ ಇತರರನ್ನು ಪೂಜ್ಯ ಭಾವದಿಂದ ಕಾಣುತ್ತೇವೆ. ಆಗ ನಿಜವಾದ ಬದುಕಿಗೊಂದು ಅರ್ಥ ಬರುತ್ತದೆ. ಪ್ರತಿಯೊಬ್ಬರಲ್ಲೂ ಸಂಸ್ಕಾರವಂತರಾಗತಕ್ಕಂಥ ಬಯಕೆ ಮೂಡುತ್ತದೆ. ನೋಡಿ, ಈ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಭಾಷೆ ಆಗಿರ್ಬೋದು, ವೇಷ ಆಗಿರ್ಬೋದು, ಆಚಾರ ಆಗಿರ್ಬೋದು ಅಥವಾ ವಿಚಾರ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಎಲ್ಲದರಲ್ಲೂ ಸಮೇತ ನಾವು ಪೂಜ್ಯ ಭಾವದಿಂದ ಕಾಣೋದಾದ್ರೆ ನಾವು ಒಂದು ಜೀವನಕ್ಕೂ ನಾವು ಬದುಕಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮದು ಭಾರತ ದೇಶ, ನಾವೆಲ್ಲರೂ ಭಾರತೀಯರು ಎಂಬುದು ರಾಷ್ಟ್ರದ ಬಗ್ಗೆ ನಮಗಿರ್ತಕ್ಕಂಥ ರಾಷ್ಟ್ರಾಭಿಮಾನವನ್ನು ಸೂಚಿಸುತ್ತದೆ. ನಾವೆಲ್ಲರೂ ಭಾರತೀಯರು. ನಮ್ಮ ದೇಶ ಮೇರಾ ದೇಶ, ಹಿಂದೂಸ್ತಾನ್, ಇಂಡಿಯಾ ಅಂತ ಕರೀತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕುಟುಂಬ ಆಗಲಿ, ಸಮಾಜ ಆಗಲಿ, ಹಳ್ಳಿಯಲ್ಲಿ, ನಗರ, ಹೀಗೆ ಹಂತ ಹೇಳೋದಾದ್ರೆ ಫಸ್ಟ್ ನಮ್ಮ ಹಳ್ಳಿ, ನಮ್ಮ ಮನೆ, ನಮ್ಮ ಕುಟುಂಬ ಅಥವಾ ಪರಿವಾರ, ನಮ್ಮ ಸಮಾಜ, ನಮ್ಮ ಹಳ್ಳಿ, ನಮ್ಮ ತಾಲೂಕು ಅಥವಾ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅಥವಾ ರಾಷ್ಟ್ರ, ಇವೆಲ್ಲವೂ ಅಭಿವೃದ್ಧಿಯ ಮೆಟ್ಟಿಲುಗಳು. ಈ ಮೆಟ್ಟಿಲುಗಳನ್ನು ಕ್ರಮವಾಗಿ ಏರುತ್ತಾ ಹೋದಂತೆ ಕೊನೆಯಲ್ಲಿ ರಾಷ್ಟ್ರದ ನೈಜ ಚಿತ್ರಣನೇ ತಿಳಿಯಲು ಸಹಕಾರಿಯಾಗುತ್ತೆ. ಈ ದೃಷ್ಟಿಯಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ರಾಷ್ಟ್ರದ ಬಗ್ಗೆ ಗೌರವ ಕೊಡುವುದರೊಂದಿಗೆ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳಬೇಕು. ನೋಡಿ, ಈಗ ಎಕ್ಸಾಂಪಲ್ ಒಲಿಂಪಿಕ್ಸ್ ಅಲ್ಲಿ ಮೀರಾಬಾಯಿ ಚಾನು ಆಗಲಿ ಅಥವಾ PV ಸಿಂಧು ಆಗಲಿ ಪದಕವನ್ನು, ಬೆಳ್ಳಿ ಮತ್ತು ಕಂಚಿನ ಪದಕವನ್ನು ಪಡೆದರೆ. ವೇಟ್ ಲಿಫ್ಟ್ ಅಲ್ಲಿ ಮೀರಾಬಾಯಿ, PV ಸಿಂಧು ಶಟಲ್ ನಲ್ಲಿ. ಈಗ ಆ ಪದಕವನ್ನು ಪಡೆಯತಕ್ಕಂತ ಸಂದರ್ಭದಲ್ಲಿ ಅವರ ಒಂದು ಭುಜದಲ್ಲಿ ಅಥವಾ ಹೆಗಲ ಮೇಲೆ ಅವರ ಒಂದು ರಾಷ್ಟ್ರ ಧ್ವಜ ಅಂತಕ್ಕಂಥ ಹಾರಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಒಲಿಂಪಿಕ್ಸ್ ಅಲ್ಲಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ನುಡಿಸಲಾಯಿತು. ಕಾರಣ ನೋಡಿ, ಜಪಾನ್ ನಲ್ಲಿ ನಡೀತಕ್ಕಂಥ ಟೋಕಿಯೋದಲ್ಲಿ ಇವತ್ತು ರಾಷ್ಟ್ರಗೀತೆಯನ್ನು ಆ ಸಂದರ್ಭದಲ್ಲಿ ಯಾಕಪ್ಪ ಅಂತಂದ್ರೆ ಇದು ಎಲ್ಲಿಯೂ ಇಲ್ಲ, ಈ ಯಾವ ಕ್ರೀಡಾಕೂಟದಲ್ಲೂ ಇಲ್ಲ. ನಮ್ಮ ದೇಶದ ರಾಷ್ಟ್ರಗೀತೆ ಅಥವಾ ರಾಷ್ಟ್ರ ಒಂದು ಧ್ವಜವನ್ನ ಸಂಸ್ಕಾರಿತವಾಗಿ ಆ ರೀತಿ ಪಾರಿತೋಷಕ ಮುಖಾಂತರ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಕ್ಕಂಥದ್ದು. ನೋಡಿ, ಅವಲ್ಲಿ ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡು. ಆಗ ನಾವು ಸಮೇತ ಎದ್ದು ನಿಂತು, ನಾವು ಟಿವಿ ಮುಂದೆ ಕೂತ್ಕೊಂಡು ಸಮೇತ ಅಲ್ಲಿ ರಾಷ್ಟ್ರಗೀತೆ ಆಗಲಿ ಅಥವಾ ನಮ್ದು ಏನೇ ಒಂದು ರಾಷ್ಟ್ರಧ್ವಜ ಗೌರವಿಸ್ತೇವೆ ಅಂತಂದ್ರೆ ಅವಾಗ ನಾವು ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಹೃದಯದ ಕರ್ತವ್ಯ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ಬೋದು. ಹೀಗೆ ನಾವು ಅವರಿಗೆ ರಾಷ್ಟ್ರಕ್ಕೆ ಗೌರವ ಕೊಡುವುದರಲ್ಲಿ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳುವುದು. ಜೊತೆಗೆ ಇಂದಿನ ಸಮಾಜದಲ್ಲಿ ಜೀವನದ ವೈವಿಧ್ಯತೆಯನ್ನು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಭಾಷೆ, ವೇಷ ಮುಂತಾದವುಗಳಲ್ಲಿ ನಾವು ಕಾಣ್ತೀವಿ. ವೈವಿಧ್ಯತೆಯನ್ನು ಒಂದು ರಾಷ್ಟ್ರದಲ್ಲಿ ಸಮನ್ವಯಗೊಳಿಸುವುದೇ ಏಕತೆ. ವೈವಿಧ್ಯತೆಯನ್ನು, ವಿವಿಧತೆಯಲ್ಲಿ ಏಕತೆ ಕಾಣಬೇಕಂತಂದ್ರೆ ವೈವಿಧ್ಯತೆಯನ್ನು ನಾವು ಕಾಣ್ತಕ್ಕಂಥದ್ದು. ಇವೆಲ್ಲಗಳನ್ನು ಸಮೃದ್ಧಿಯಿಂದ ಸಮದೃಷ್ಟಿಯಲ್ಲಿ ಕಾಣುವುದೇ ಭಾವೈಕ್ಯತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂಸ್ಕರಣ ಮಾಡುವುದೇ ಭಾವೈಕ್ಯತೆ. ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನ ಇವತ್ತು ದೇಶದಲ್ಲಿ ಹಿಂದುಳಿತಕ್ಕಂಥ ಎಲ್ಲಾ ವರ್ಗದವರಿಗೂ ಸಮೇತ ಮೀಸಲಾತಿ ಸೌಲಭ್ಯವನ್ನು ಕೊಟ್ಬಿಟ್ಟು ಅವರು ಸಮೇತ ಮುಂದುವರಿಬೇಕು ಅಂತಕ್ಕಂಥ ಮಾಹಿತಿ. ಏನ್ರೆ ಸಮುದಾಯಗಳ ಏಕರೂಪಕ್ಕೆ ಸಂಸ್ಕರಣ ಮಾಡ್ತಕ್ಕಂಥದ್ದು. ಒಂದು ದೃಶ್ಯ ಮಾಧ್ಯಮ ಒಂದು ಗುಂಪಿನ ಮೇಲೆ ಒಂದೇ ತೆರನಾದ ಪರಿಣಾಮ ಬೀರುವಂತೆ ರಾಷ್ಟ್ರೀಯ ಶಿಕ್ಷಣ ಕ್ಷೇತ್ರದ ಅನೇಕ ಸನ್ನಿವೇಶಗಳು, ಅನುಭವಗಳು ಹಾಗೂ ಚಟುವಟಿಕೆಗಳ ಗುಂಪು ಮನೋಭಾವನೆ ಬೆಳೆಸಲು ಸಹಾಯ ಮಾಡುತ್ತದೆ.
ಹಾಗಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಬೆಳೆಸ್ಬೇಕಪ್ಪ. ಆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಲು ಕೆಲವೊಂದು ಕಾರ್ಯಕ್ರಮಗಳಿದಾವೆ. ಏನಪ್ಪ ಅಂತಂದ್ರೆ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡಬೇಕು. ರಾಷ್ಟ್ರೀಯ ಹಬ್ಬಗಳ ಆಚರಣೆ. ಈ ಹಬ್ಬಗಳ ಆಚರಣೆ ಮಾಡೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆ ಹೇಗೆ ಉಟ್ಕೊಳ್ಳುತ್ತೆ ಅಂತ ನಿಮ್ಮ ಮನೋಭಾವನೆ ಕೇಳಬಹುದು. ಎಸ್, ರಾಷ್ಟ್ರೀಯ ಹಬ್ಬಗಳಾದಂತಹ ಈ ತಿಂಗಳಲ್ಲಿ 15ನೇ ತಾರೀಕು ಬರ್ತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆ, ಆ ಒಂದು ದಿನಾಚರಣೆಯಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದ ಯಾವುದೇ ಇಲ್ಲದ ಹಾಗೆ ಎಲ್ಲರೂ ಸಮೇತ ಗಾಂಧೀಜಿಯವರ ಫೋಟೋ ಅಥವಾ ಭಗತ್ ಸಿಂಗ್ ಅವರ ಫೋಟೋ ಅಥವಾ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣವನ್ನು ಹೊಂದಿರತಕ್ಕಂಥ ಹಲವಾರು ನಾಯಕರುಗಳ ಒಂದು ಫೋಟೋ ಅಥವಾ ಸ್ತಬ್ಧ ಚಿತ್ರದ ಮುಖಾಂತರ ನಾವು ಅವರ ಘಂಟಾಘೋಷವಾಗಿ ಅವರ ದೇಶಗಳನ್ನ ನಾವು ಕೂಗುತ್ತಾ ಪಥಸಂಚಲನ ಮುಖಾಂತರ ಊರಲ್ಲಿ ಪ್ರಭತ್ ಬೇರೆಯನ್ನ ಹೋಗಿ ಬರ್ತೀವಿ. ಹೌದಾ? ಯಾಕೆ? ನಮ್ಮ ಒಂದು ದೇಶಕ್ಕಾಗಿ ಹೋರಾಡಿದಂತ ಪುಣ್ಯಾತ್ಮರ ಒಂದು ನೆನೀತಕ್ಕಂತ ಒಂದು ಕರ್ತವ್ಯ ಅವತ್ತೊಂದೇ ದಿನಕ್ಕೆ ಸೀಮಿತ ಆಗಬಾರ್ದು. ದಿನನಿತ್ಯವೂ ಸಮೇತ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನಾವು ನಮಸ್ಕರಿಸುತ್ತಾ ಆ ಒಂದು ಅವರ ಒಂದು ವೈಯಕ್ತಿಕ ಚರಿತ್ರೆಗಳನ್ನ, ಜೀವನ ಚರಿತ್ರೆಗಳನ್ನ ಓದಿ ನಮ್ಮ ಒಂದು ಜೀವನದಲ್ಲೂ ಸಮೇತ ಅಳವಡಿಸಿಕೊಳ್ಳಬೇಕು. ಅವಾಗ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳು, ವಿಮಾನ ಹಾರಾಟ ಪ್ರದರ್ಶನ, ಐತಿಹಾಸಿಕ ಪುರಾಣ ಪ್ರಸಿದ್ಧ ಸನ್ನಿವೇಶಗಳ ಪ್ರದರ್ಶನ ಮಾಡಬೇಕು. ಈ ಇಂಟರ್ನ್ಯಾಷನಲ್ ವಿಮಾನ ಪ್ರದರ್ಶನವನ್ನು ಎಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಯಲ್ಲಿ ಏರ್ಪಡಿಸಿತು. ಕಾರಣ ವಿವಿಧ ರೀತಿಯ ಪ್ರದರ್ಶನಗಳು, ಅಂತಹ ಪುರಾಣ ಪ್ರಸಿದ್ಧ ಸನ್ನಿವೇಶಗಳ ಪ್ರದರ್ಶನ ಸಮೇತ. ನಂತರ ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವ ಮೇಳಗಳು. ಈಗ ಪರ್ವತ ಬೇರೆ ನಡೀತದೆ ಎಲ್ಲಿ ಸಂಸತ್ ಭವನದಲ್ಲಿ ಜನವರಿ 26ರಂದು ವಿವಿಧ ದೇಶದ ಸುಮಾರು ರಾಷ್ಟ್ರಗಳಲ್ಲಿ ಅಂದ್ರೆ ರಾಜ್ಯಗಳಲ್ಲಿ ಬರ್ತಕ್ಕಂತಹ ಎಲ್ಲವೂ ಸಮೇತ ಒಂದು ಪಥಸಂಚಲನ ಅಂತಕ್ಕಂಥದ್ದು ಮೂಡುತ್ತೆ. ನಮ್ಮ ಕರ್ನಾಟಕದ ಏನು 30 ರಾಜ್ಯಗಳು ಸಮೇತ ಅವತ್ತು ಸಂಸತ್ ಭವನ ಇಂಡಿಯಾ ಗೇಟ್ ಇಂದ ಎಲ್ಲವೂ ಸಮೇತ ಹೋಗ್ತಾ ಇದೆ. ಸೊ ಇದನ್ನ ನಾವು ಪಥಸಂಚಲನ ಒಂದೊಂದು ನಮ್ಮ ಕರ್ನಾಟಕ ಬಸವಣ್ಣವರ ಅಥವಾ ಅನುಭವ ಮಂಟಪ ಲಾಸ್ಟ್ ಟೈಮ್ ಇತ್ತು. ಹೀಗೆ ಒಂದೊಂದು ಕೇರಳ ಕಥಕಳಿ ಡ್ಯಾನ್ಸು, ಕೂಚುಪುಡಿ ಡ್ಯಾನ್ಸು, ಹೀಗೆ ಯಕ್ಷಗಾನ ಅಥವಾ ಭರತನಾಟ್ಯ, ಇವು ವಿವಿಧ ರೀತಿಯಲ್ಲಿ ವೈವಿಧ್ಯತೆಯನ್ನ ಕಾಣ್ತಕ್ಕಂಥದ್ದು. ಮತ್ತು ಶೌರ್ಯ ವೀರ ಘೋಷಣೆಗಳ ವೇಷಭೂಷಣ ಪ್ರದರ್ಶನ, ಸ್ಥಿರ ಚಿತ್ರಣ ಮೊದಲಾದಗಳ ಮೆರವಣಿಗೆ. ವಿವಿಧ ಸಂಸ್ಕೃತಿಯ ಬಿಂಬಿಸುವ ಮೇಳಗಳು. ವಿವಿಧ ಸಂಸ್ಕೃತಿಯ ಬಿಂಬಿಸ್ತಕ್ಕಂಥ ಮೇಳಗಳು. ಹೀಗೆ ಒಂದು ದೇಶ ಅಥವಾ ಜನಾಂಗ ಸಮುದಾಯಕ್ಕೆ ಸೇರಿದ ಜಾನಪದ ಗೀತೆ ಅಥವಾ ಸಮೂಹ ನೃತ್ಯ ಗೀತೆ, ಅಭಿನಯ ಗೀತೆ, ನೃತ್ಯ, ಸಂಗೀತ ಮುಂತಾದವುಗಳನ್ನು ಗುರುತಿಸಿ ಗೌರವಿಸುವುದು, ಹಾಗೆ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳುವುದು. ಈಗ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇರ್ತದೆ. ಸ್ವಾತಂತ್ರ್ಯ ದಿನಾಚರಣೆ ನಡೀತಕ್ಕಂಥ ಸಂದರ್ಭದಲ್ಲಿ ವಿವಿಧ ರೀತಿಯ ಮಕ್ಕಳು ಅಲ್ಲಿ ಒಂದು ಕೋಲಾಟ ಅಥವಾ ಲಂಬಾಣಿ ಡ್ಯಾನ್ಸು ಅಥವಾ ವೀರಗಾಸೆ ಅಥವಾ ಡೊಳ್ಳು ಕುಣಿತ, ಒಂದು ರಾಷ್ಟ್ರಾಭಿಮಾನವನ್ನು ಮೂಡಿಸ್ತಕ್ಕಂತಹ ಅಥವಾ ಒಂದು ಕಿರು ಚಿತ್ರ ಅಥವಾ ರೂಪಕ ಸ್ಕಿಟ್ ಎಲ್ಲವೂ ಸಮೇತ ನಾವು ನೋಡಿ ಇದು ರಾಷ್ಟ್ರಕ್ಕಾಗಿ ಆಡಿದಂತಹ ಅಥವಾ ಬಲಿದಾನಕ್ಕಾಗಿ ಮಾಡಿದಂತಹ ಒಂದು ಚಟುವಟಿಕೆ ಅಂತ ಬಿಟ್ಟು ಅದಕ್ಕೆ ನಾವು ಎಂಕರೇಜ್ ಮಾಡೋದು, ಪ್ರೋತ್ಸಾಹವನ್ನು ನೀಡೋದು. ಅದು ಜಲ್ಲದೆ ನಾಡಗೀತೆ ಅಥವಾ ದೇಶಭಕ್ತಿ ಗೀತೆ, ಜಾನಪದ ಗೀತೆ ಇವುಗಳನ್ನು ಸಾಮೂಹಿಕವಾಗಿ ಹಾಡುವುದು ಮತ್ತು ಅಭಿನಯಿಸುವುದು. ರಾಷ್ಟ್ರಗೀತೆ ಆಗಲಿ, ಭಾವಗೀತೆಗಳಾಗಲಿ ಅಂದ್ರೆ ಜಾನಪದ ಗೀತೆಗಳು ಅಥವಾ ದೇಶಭಕ್ತಿ ಗೀತೆಗಳನ್ನ ನಾವು ಸಾಮೂಹಿಕವಾಗಿ ಹಾಡುವುದು ಮತ್ತು ಅಭಿನಯಿಸುವುದು.
ಅದಲ್ಲದೆ ಮೇನು ರಾಷ್ಟ್ರಗೀತೆ ಗೌರವದಿಂದ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹಾಡ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ ಮಕ್ಕಳೇ, ರಾಷ್ಟ್ರಗೀತೆಯನ್ನ 48ರಿಂದ 52 ಸೆಕೆಂಡ್ ಒಳಗೆ ಹಾಡು ಮುಗಿಸ್ಬೇಕು. 48ರಿಂದ 52 ಸೆಕೆಂಡಿಗೆ ಹಾಡು ಮುಗಿಸ್ತಕ್ಕಂಥದ್ದು. ನಮ್ಮ ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥವರು ಯಾರು? ರವೀಂದ್ರನಾಥ ಟ್ಯಾಗೋರ್. ಇಂತಹ ದೇಶಭಕ್ತಿ ಗೀತೆಗಳನ್ನ, ಜಾನಪದ ಗೀತೆಗಳನ್ನ, ನಾಡಗೀತೆಗಳನ್ನ ಹಾಡುವುದರ ಜೊತೆಗೆ ಗೌರವದಿಂದ ಸ್ಪಷ್ಟವಾಗಿ ಹಾಡೋದು, ಗೌರವದಿಂದ ಆತ್ಮವಿಶ್ವಾಸನ ಗಟ್ಟಿ ಧ್ವನಿಯಲ್ಲಿ ಸಾಮೂಹಿಕವಾಗಿ ಹಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಆಗಿದೆ. ಕೋಮು ಸೌಹಾರ್ದತೆಯನ್ನು ರೂಪಿಸ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ದೇಶ ವಿವಿಧತೆಯಿಂದ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಈಗ ಈ ಒಂದು ರಾಷ್ಟ್ರೀಯ ಭಾವಗೀತೆ ಅಧ್ಯಾಯ ನಿಮಗೆ ಮುಕ್ತಾಯ ಆಗೋದಕ್ಕಿಂತ ಮುಂಚೆ ನಿಮಗೆ 9ನೇ ತರಗತಿಯಲ್ಲಿ ಒಂದೊಂದು ಗೀತೆ ಇದೆ ಮಕ್ಕಳೇ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 56 ನಿತ್ಯೋತ್ಸವ ಅಂತಕ್ಕಂಥ ಒಂದು ಗೀತೆ. ನಿತ್ಯೋತ್ಸವ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಒಂದು ರಚನೆ. ನೀವು ಸ್ವಲ್ಪ KS ನಿಸಾರ್ ಅಹಮದ್ ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋದಾದ್ರೆ, ನಾಡೋಜ ಪ್ರಶಸ್ತಿಯನ್ನು ಪುರಸ್ಕೃತವಾಗಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಕವಿ. ಪ್ರೊಫೆಸರ್ KS ನಿಸಾರ್ ಅಹಮದ್ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ. ಇದಲ್ಲದೆ ಇವರು ಕವಿಯೂ ಹೌದು, ವಿಮರ್ಶಕರು ಹೌದು, ಜೊತೆಗೆ ಗದ್ಯ ಕರ್ತರಾಗಿ ವೈಚಾರಿಕ ವಿಮರ್ಶಕರಾಗಿದ್ದರು. ಇವರು ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯಲ್ಲಿ 5/2/1936 ಜನಿಸಿದರು. ಐದು 2/1963 ಜನನ. ಇಲ್ಲಿ ದೇವನಹಳ್ಳಿ, ಬೆಂಗಳೂರು ದೇವನಹಳ್ಳಿ ಜನನ ಆಗಿದೆ. ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತ ಹೇಳಿ, ಕೊಕ್ಕರೆಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು ಪೂರ್ಣ ಹೆಸರು. ಜೋಗದ ಸಿರಿ ಬೆಳಕಿನಲ್ಲಿ ತಾಯಿ ನಿನಗೆ ನಿತ್ಯೋತ್ಸವ ಎಂದು ಸಹ್ಯಾದ್ರಿಯ ವನದ ಸಿರಿಯ ಮನ ತಡಿ ಹಾಡಿ ಹೊಗಳಿದಂತಹ ನಿಸಾರ್ ಅಹಮದ್ ಅವರು ಭಾರತೀಯ ಭಾಷೆಗಳಲ್ಲಿ ಮೊಟ್ಟ ಮೊದಲಿಗೆ ಭಾವಗೀತೆಗಳ ಒಂದು ಕ್ಯಾಸೆಟ್, ಯಾವುದು ನಿತ್ಯೋತ್ಸವ ಅಂತಕ್ಕಂತಹ ಭಾವಗೀತೆಯ ಒಂದು ಕ್ಯಾಸೆಟ್ ಅನ್ನು ಬಿಡುಗಡೆ ಮಾಡಿದಂತಹ ವ್ಯಕ್ತಿ ಅಥವಾ ಮಹಾನ್ ಕನ್ನಡಿಗರು. ಇವರು ಹೊಸತನವನ್ನೇ ಸೃಷ್ಟಿ ಮಾಡಿದಂತಹ ಒಂದು ಯುಗ. ಇವರ ಭೂಗರ್ಭ ಶಾಸ್ತ್ರದಲ್ಲೂ ಸಮೇತ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಒಬ್ಬ ಪಂಡಿತರು.
ಭೂಗರ್ಭ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಭೂಗರ್ಭ ಶಾಸ್ತ್ರದಲ್ಲಿ ಪದವಿಯನ್ನು ಸ್ನಾತಕೋತ್ತರ ಪದವಿ. ಮೈಸೂರು, ಕಲಬುರಗಿ, ಚಿತ್ರದುರ್ಗ ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಭೂಗರ್ಭ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸಿದರು. ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಚಿತ್ರದುರ್ಗದಲ್ಲೂ ಸಮೇತ ಇವರು ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸಿದರು. ಈ ಭಾವಗೀತೆಯ ಆದಂತಹ ನಿತ್ಯೋತ್ಸವ ಅಂತಕ್ಕಂಥದ್ದು ಹೇಳಬೇಕಪ್ಪ ಅಂತಂದ್ರೆ ರಾಷ್ಟ್ರೀಯ ಭಾವಗೀತೆಯ ಸಾರ್ವತ್ರಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ರಾಷ್ಟ್ರೀಯ ಭಾವಗೀತೆ ಗೀತೆಗಳ ಮೂಲಕ ವಿದ್ಯಾರ್ಥಿಗಳ ರಾಷ್ಟ್ರೀಯ ಭಾವಗೀತೆ ಮನೋಭಾವವನ್ನು ಬೆಳೆಸತಕ್ಕಂಥ ಗೀತೆಯಾಗಿದೆ. ಕಾರಣ ಇಷ್ಟು ಮಕ್ಕಳೇ, ರಾಷ್ಟ್ರೀಯ ಭಾವಗೀತೆಯಿಂದ ಇದು ನಮ್ಮ ಒಂದು ದೇಶದ ಒಂದು ಭಾವಗೀತೆ ಗೀತೆ ಆಗಿರೋದ್ರಿಂದ ನಾನು ನಿಮ್ಮ ಒಂದು ಹೇಳ್ತೀನಿ ಮಕ್ಕಳೇ, ನೀವು ಸಮೇತ ಹೀಗೆ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿತ್ಯೋತ್ಸವ ರಚನೆ KS ನಿಸಾರ್ ಅಹಮದ್. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ಮತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ಚಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ರೀತಿ ನಿಧಾನವಾಗಿ ರಾಗವಾಗಿ ತಾಳ ಹಾಗೂ ಲಯಬದ್ಧವಾಗಿ ಹಾಡೋದನ್ನ ಕಲಿಯಬೇಕು ಮಕ್ಕಳೇ. ಧನ್ಯವಾದಗಳು. ಥ್ಯಾಂಕ್ ಯು.